ಮಾನವೀಯ ಮೌಲ್ಯಗಳ ಬಗ್ಗೆ ಎಲ್ಲ ಧರ್ಮಗ್ರಂಥಗಳು ಸಮಾನವಾದಂತಹ ವಿಚಾರಗಳನ್ನು ಹೊಂದಿದೆ. ಹಾಗಿದ್ರೆ ಇವರು ತಮ್ಮ ತಮ್ಮ ಧರ್ಮಗ್ರಂಥಗಳಿಗೆ ಬೆಲೆ ಕೊಡಲ್ಲ ಅಂದ್ರೆ ಇಲ್ಲ, ಕೊಡುವುದಿಲ್ಲ. ಇದೇ ಧರ್ಮ ಅಂತ ಹೇಳ್ತಾರೆ. ಧರ್ಮದ ವ್ಯಾಖ್ಯಾನ ತಪ್ಪಾಗ್ತಾ ಇದೆ ಸರ್. ಧರ್ಮದ ವ್ಯಾಖ್ಯಾನ ತಪ್ಪಾಗ್ತಾ ಇದೆ, ಧರ್ಮದ ಬಳಕೆ ತಪ್ಪಾಗ್ತಾ ಇದೆ. ಧರ್ಮ ಒಂದು ರೀತಿಯಿಂದ ಹೈಜಾಕ್ ಆಗಿದೆ ಹೇಳುವಂಥದ್ದು ಅರ್ಥ ಆಗ್ತಾ ಇದೆ. ಒಂದು ರೀತಿಯಿಂದ ಹೈಜಾಕ್ ಆಗಿದೆ. ಅದು ಯಾರ ಕೈಯಲ್ಲಿರಬೇಕು ಅವ್ರ ಕೈಯಲ್ಲಿಲ್ಲ. ಇವತ್ತು ಅದನ್ನು ಯಾರು ಹೈಜಾಕ್ ಮಾಡಿದ್ದಾರೆ. ಧರ್ಮದ ಸಾರ ತಿಳಿಬೇಕು ಎಲ್ಲರೂ ಕೂಡ. ಧರ್ಮದ ಸಾರ ತಿಳಿದೆ ಮನುಷ್ಯ ಆಗುವುದಿಲ್ಲ. ಏನು ಧರ್ಮದ ಪರಿಭಾಷೆ ಏನು? ಸಿಸ್ಟಮ್ ಆಫ್ ಲೈಫ್ ಸರ್, ಹೇಳಿದೆ ಅಲ್ಲ ನಾನು. ಸಿಸ್ಟಮ್ ಆಫ್ ಲೈಫ್ ಅಂದರೆ ಈ ಜಗತ್ತು ಸೃಷ್ಟಿ ಮಾಡಿದವ. ಇಡೀ ಜಗತ್ತು ಸೃಷ್ಟಿ ಆಯ್ತಲ್ಲ. ಈ ಭೂಮಿ 800 ಕೋಟಿ ಇದ್ದೇವೆ ಇವತ್ತು. ಖಾಲಿ ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ತಿರುಗುತ್ತಾ ಇದೆ ಅಲ್ಲ. ಇದು ಭೂಮಿ ತಿರುಗುದಿಲ್ಲ ಅಂದರೆ ರಾತ್ರಿ ಇಲ್ಲ ಹಗಲು ಇಲ್ಲ. ಹೌದು ಅಲ್ವಾ? ಈ ಭೂಮಿಗಿಂತ 3,33,000 ಪಟ್ಟ ದೊಡ್ಡವನು ಸೂರ್ಯ ಅಂತ ಹೇಳಿ ಸೈನ್ಸ್ ಪ್ರೂವ್ ಮಾಡಿತ್ತು. 800 ಕೋಟಿ ಜನ ಏನು ಬಾಳ್ತಾ ಇದ್ದಾರೆ, 3,33,000 ಪಟ್ಟು ದೊಡ್ಡವನು ಸೂರ್ಯ. ಅದಕ್ಕೂ ಸಾವಿರಾರು ಪಟ್ಟು ದೊಡ್ಡ ನಕ್ಷತ್ರಗಳು ಮತ್ತು ಅವು ಸಾವಿರಾರು ಇವೆ. ಅದಕ್ಕಿಂತ ಮೇಲೆ ಆಕಾಶ ಇರುವುದು. ಹಾಗಾದರೆ ಅದರ ದೂರ ಎಷ್ಟಿರ್ಬೋದು? ಲಕ್ಷಾಂತರ ಮೈಲುಗಳಿಗಿಂತ ಅದೆಷ್ಟು ವಿಶಾಲ ಆಗಿದೆ ಹೇಳುವುದಕ್ಕೆ ನಾನು ಹೇಳಿದ್ದು ನಾನು. ಸೊ ಆ ದೇವರು ಯಾರು ಹೇಳುವಂತಹ ಪರಿಜ್ಞಾನ ನಮ್ಮಲ್ಲಿ ಬಂದಿದೆ. ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ಇದನ್ನೆಲ್ಲ ಯಾರು ಚಲಾಯಿಸ್ತಾ ಇದ್ದಾನೆ? ಸೂರ್ಯ ಏನು ಡ್ಯೂಟಿ ಮಾಡ್ತಾ ಇದ್ದಾನೆ? ಸೂರ್ಯನಿಗೆ ಸೂರ್ಯದೇವರು ಅಂತೇವೆ ನಾವು. ಸೂರ್ಯನನ್ನು ಸೃಷ್ಟಿಸಿದವ ಯಾರು ಹೇಳುವಂತಹ ಜ್ಞಾನ ಇಲ್ಲ ನಮ್ಮ ಹತ್ರ. ಸೂರ್ಯನಿಗೆ ಡ್ಯೂಟಿ ಕೊಟ್ಟು ಸೃಷ್ಟಿ ಮಾಡಿದ್ದಾನೆ. ಸೂರ್ಯ ದಾಸ ಅವನದ್ದು. ನಿನಗೆ ಡ್ಯೂಟಿ ಕೊಟ್ಟಿದ್ದಾನೆ. ಏನು? ನೀನು ಮನುಷ್ಯನ ಉಪಯೋಗಕ್ಕಾಗಿ ಇರುವುದು. ನೀನು ಒಂದು ಬೆಳಿಗ್ಗೆ ಆದ ಕೂಡಲೇ ಬೆಳಕು ಕೊಡಬೇಕು ಅವ್ರಿಗೆ. ಎರಡನೇದು ಅದು ಶಾಖ ಕೊಡಬೇಕು. ನೀವು ನಿನ್ನ ಶಾಖದಿಂದ ಈ ನೀರು ಆವಿ ಆಗಬೇಕು, ಮೋಡ ಕಟ್ಟಬೇಕು, ಮಳೆ ಬರಬೇಕು, ಅವರಿಗೆ ನೀರು ಉಣ್ಣಿಸ್ಬೇಕು ಮನುಷ್ಯರಿಗೆ. ಎರಡನೇದಾಗಿ ಬೀಜ ಎಲ್ಲ ಒಡೆಯುವ ಕೆಲಸ ನಿಂದು. ನಿನ್ನ ಹೀಟಿಗೆ ಬೀಜ ಒಡಿಬೇಕು, ಅದರಲ್ಲಿ ಮೊಳಕೆ ಬರಬೇಕು, ಅದರಲ್ಲಿ ಹೂವು ಹಿಡಿಬೇಕು, ಅದರಲ್ಲಿ ಕಾಯಿ ಹಿಡಿಬೇಕು, ಆ ಕಾಯಿ ಹಣ್ಣಾಗಬೇಕು. ನಿನ್ನ ಶಾಖ ಬೇಕು. ಅದಕ್ಕೆ ನಿನ್ನ ಶಾಖ ಇಲ್ಲದೆ ಅದು ಆಗೋದಿಲ್ಲ. ನಿನಗೆ ಡ್ಯೂಟೀಸ್ ಉಂಟು, ನೀನು ಡ್ಯೂಟಿ ಮಾಡಬೇಕು. ಡ್ಯೂಟಿ ಮಾಡೋದು ಯಾರು? ಅವನ ಸೇವಕ ಅಲ್ವ, ದಾಸ ಅಲ್ವ ಡ್ಯೂಟಿ ಮಾಡೋದು. ನಾನು ಅವನನ್ನೇ ಪೂಜೆ ಮಾಡಿದರೆ, ಸಮುದ್ರ ಪೂಜೆ ಮಾಡಿದರೆ, ನಾನು ಪರ್ವತಗಳನ್ನು ಪೂಜೆ ಮಾಡಿದರೆ, ನಾನು ಮನುಷ್ಯ ಸೃಷ್ಟಿಸಿದಂಥ ವ್ಯಕ್ತಿಗಳನ್ನು ನಾನು ಪೂಜೆ ಮಾಡಿದರೆ, ಅವನ ಪೂಜೆ ಯಾವಾಗ ಮಾಡೋದು? ಅವನನ್ನು ಯಾವಾಗ ತಿಳಿಯುವುದು ನಾನು?